ಕಾರ್ ಹಿಡ್ಕೊಂಡು ಬೈಕಲ್ಲಿ ಬಂದು 152. ನಾವು ಒಂದು ಟೈಮಲ್ಲಿ ಆಡ್ತಿದ್ದು. ಇವಾಗ ಏನೂ ಇಲ್ಲ ಗೈಸ್, ದುಡಿಬೇಕು ರೊಕ್ಕ ಉಗಳಬೇಡ. ನಾ ಮುಂದೆ ನಮ್ಮ ಮೈ ಮೇಲೆ ಗಡೆ ಬಂದುಬಿಡುತ್ತೆ ಗಾಯ್ಸ್. ಅಂತ ಸ್ಪೀಡಾಮೀಟರ್ ವರ್ಕ್ ಆಗ್ತಾಯಿದೆ. ಡನ್. ಮತ್ತೆ ಕಿಲೋಮೀಟರ್ಸ್ ಎಲ್ಲ ನೋಡೋಣ. ನೋಡ್ರಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಸ್ಪ್ಲೆಂಡರ್ ಬಿಟ್ಟು ಡಿಯೋ ಗಾಡಿ ಮ್ಯಾಗೆ ಕಣ್ಣಕ್ಕೆ ಬೇಕು ಬಿಡ್ರಿ. ಟೈಮಿಂಗ್ಸ್ ಸಂಜೆ ಇವಾಗ 5 ಗಂಟೆ ಆಗೈತಿ. ಇವಾಗ ಬೆಳಗ್ಗೆ ಗಾಡಿ ಸರ್ವಿಸಿಂಗ್ ಕೊಟ್ಬಿಟ್ಟಿದೆ. ಆಯಿಲ್ ಚೇಂಜು ಮತ್ತು ನಾರ್ಮಲ್ ಸರ್ವಿಸಿಂಗು ಮತ್ತು ಸ್ಪೀಡಾಮೀಟ್ರ್ ಕೇಬಲ್ ಹೋಗಿತ್ತು, ಅದೊಂದು ಹಾಕ್ಸ್ಕೊಳ್ಳೋಣ ಅಂತ ಇಲ್ಲೇ ನಮ್ಮ ಏರಿಯಾದಲ್ಲೇ ಬಿಟ್ಬಿಟ್ಟಿದ್ದೀನಿ. ಫಸ್ಟ್ ಟೈಮು ಫುಲ್ ಸರ್ವಿಸಿಂಗು 1100 ರೂಪಾಯಿ ಹೇಳಿದರು. ಸ್ಪಾಟ್ಸ್ ಏನಾದ್ರು ತೊಗೊಂಡ್ರೆ ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ. ನೋಡೋಣ ಎಷ್ಟು ರೂಪಾಯಿ ಬಿಲ್ ಆಗಿದೆ, ಏನು ಕತೆ ಅಂತ. ಹಾಗೆ ಗಾಡಿನ ಸರ್ವಿಸಿಂಗು ವಾಷಿಂಗು ಎಲ್ಲ ಇತ್ತಲ್ಲ, ಅದಕ್ಕೆ ಬಿಟ್ಟಿದ್ದೀನಿ. ಇಲ್ಲೇ ನಮ್ಮ ಕಾರ್ನರಲ್ಲೇ ಇದ್ರದ್ದು ಟೆಂಪಲ್ ಹತ್ರ, ಕೃಷ್ಣ ಟೆಂಪಲ್ ರೋಡ್ ಹತ್ರನೇ ಬನ್ನಿ ನೋಡೋಣ ಎಷ್ಟು ರೂಪಾಯಿ ಆಗೈತೆ, ಏನೇನು ಮಾಡೋರೆ ಕತೆದು ಗಾಡಿದು. ಆಲ್ಮೋಸ್ಟ್ ನನ್ನ ಪ್ರಕಾರ 1,500 ಆಗ್ಬೋದು ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಏರ್ ಫಿಲ್ಟ್ರು ಅದು ಹಾಕಿದಾರಂತೆ, ಅದು ಹೋಗಿತ್ತಂತೆ ಹೇಳಿದ್ರು ಫೋನ್ ಮಾಡಿಬಿಟ್ಟು. ನೋಡೋಣ ಬರ್ರಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಏನು ಇಲ್ಲೇ ಮುಂದೆ ಹೋದರೆ ರೈಟಿಗೆ ಹಂಗೆ ಹೋಗೋಣ ಇರಿ. ಗಾಡಿ ಎಲ್ಲ ಫುಲ್ ರೆಡಿ ಆಗಿಬಿಟ್ಟೈತೆ ನೋಡಿ ಗೈಸ್. ಫುಲ್ ಮುಂಚೆ ಅಣ್ಣ ಪಾಲಿಷ್ ಮಾಡಿಬಿಟ್ರಾ? ಪಾಲಿಷ್ ಮಾಡ್ರೆ ತಲೆ ಅದು ಬಟ್ಟೆ ಕೊಡಲಿ. ಪಾಲಿಷಿಂಗ್ ಮಾಡಬಾರ್ದೈತಿ, ನಾ ಹೇಳೋದ ಮರ್ತುಬಿಟ್ಟು. ಪಾಲಿಷ್ ಮಾಡ್ರೆ ನೋಡಿ ಧೂಳು ಕೂತ್ಬಿಡ್ತೈತೆ ಒಮ್ಗಿಲೆ ಈ ಥರ. ಪಾಲಿಷೇ ಮಾಡಿಸ್ಕೊಳಕ್ಕೆ ಹೋಗೋಣ. ಅದಕ್ಕೆ ಯಾವತ್ತೂ ಪಾಲಿಷ್ ಮಾಡಿಸ್ಕೋಬಾರ್ದು ಗಾಡಿ. ಸಿಕ್ಕಾಪಟ್ಟೆ ಧೂಳು ನೋಡಿ. ಮಿರರ್ ಎಲ್ಲ ಹೆಂಗಾಗಿಬಿಟ್ಟೈತಿ ನೋಡಿ, ಏನು ಚಕ ಆಗಿಬಿಟ್ಟೈತೆ ಗಾಡಿ. ಬ್ರೇಕು ಸ್ವಲ್ಪ ಲೂಸ್ ಐತೆ, ನಾವೇ ಟೈಟ್ ಮಾಡ್ಕೊಂಡು ಬಿಡೋಣ ಕೈಯಿಂದ. ಹಾಗೆ ಫುಲ್ ರೆಡಿ. ಅಣ್ಣ ಬಿಲ್ ಎಷ್ಟೈತಣ್ಣ ನೋಡೋಣ ಬರ್ರಿ. ಹಾಂ, ಅದಕ್ಕೇನು ಮಾಡಿಸ್ಕೊಲ್ಲ, ಅಲ್ಲೇ ಮಾಡ್ತಾರಲ್ಲ. ಈ ಅಮಿತನಿಗೆ ಎಲ್ಲ ನಾವೇ ಹೇಳಬೇಕು ಗೈಸ್, ಏನೂ ಗೊತ್ತಾಗಲ್ಲ. ಕ್ಯಾಪ್ ಹೆಲ್ಮೆಟ್ ಹಾಕ್ಕೊಂಡು ನಾನು ಹೇಳೋದೇ ಮರ್ತೋದು. ನಾ ಏನು ಹೇಳಿದ್ದಂಗೆ ಗೊತ್ತಿಲ್ಲ ಬೆಳಗ್ಗೆ. ಇದನ್ನು ಏನದು ಪಾಲಿಷ್ ಮಾಡಿಬಿಡಿ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳಾಗಿಬಿಡುತ್ತೆ ಗೈಸ್ ಪಾಲಿಷ್ ಮಾಡಿದರೆ ಮಾತ್ರ. ಧೂಳು ನೋಡಿ ಎಷ್ಟು ಕುತ್ಕೊಂಡು ಬಿಡೈತೆ. ರೋಡ್ ಸೈಡ್ ಅಲ್ವಾ ಇರೋದು, ಮತ್ತು ರೋಡ್ ಸೈಡ್ ಮತ್ತೆ ಇರುತ್ತೆ ಗ್ಯಾರೇಜು. ಇದೇ ಗ್ಯಾರೇಜಲ್ಲಿ ಬಿಟ್ಬಿಟ್ಟಿದೆ. ಎಲ್ಲಿ ಹೋಗ್ತಾವನು ಅಣ್ಣ ಬಂಡು? ಯಪ್ಪ ಛೇ, ನಾನು ಯಾಕಾದ್ರೂ ಮರೆತುಬಿಟ್ನೋ ಅನಿಸ್ತೈತೆ. ಹೆಂಗೆ ಮರೆತನೋ ಯಾರಿಗೂ ಗೊತ್ತು. ನೋಡಿ ಧೂಳು ಎಷ್ಟು ಬೇಗ ಕುತ್ಕೊಂಡು ಬಿಡುತ್ತೆ ಪಾಲಿಷ್ ಮಾಡಿದ್ರೆ. ಸಕ್ಕತ್ತಾಗಿ ಮಾಡೋರೆ. ಪಾಲಿಷ್ ಮಾಡಿದ್ರೆ ಎದ್ಬಿಟ್ಟು ಕಾಣುತ್ತಲ್ಲ ಗಾಡಿದು. ಆಯಿಲ್ ಚೇಂಜು ಅದು ಇದು. ಬಿಲ್ಲು ಎಷ್ಟು ಮಾಡೋರೆ ಯಾರಿಗೂ ಗೊತ್ತಾ. ಹಾಗೆ ಮುಕ್ಕಳಿದ್ರೆ ಹೊಸ ಕೇಬಲ್ ಹಾಕಿದ್ರೆ ನೋಡಿ, ಇದು ಹೋಗಿಬಿಟ್ಟಿತ್ತು, ಹೊಸದು ಹಾಕಿಬಿಟ್ಟವ್ರೆ. ಜೈ ಆಂಜನೇಯ ಪ್ರಸನ್ನ ಆಂಜನೇಯ. ಓಹ್ ಮೆತ್ತಗೆ ಎಲ್ಲ ಆಯಿಲು ಗೀಲು ಶೆಲ್ಲ ಇಲ್ಲಿ ಹಾಕ್ಸ್ಕೊತೀನಲ್ಲ ಯಾವಾಗ್ಲೂ. ಇಲ್ಲ ಧೂಳು ಬಾಳ್ಕೋತ ಕುತ್ಕೊಳತ್ತೋ. ಆ ಪಾಲಿಶ್ ಇದನ್ನ ಇರಲಿಲ್ಲ ಅಂದ್ರೆ ಅದಕ್ಕೆ ಒರೆಸ್ಬಿಡೋದು ಚಲೋ ಇದ್ಬಿಡ್ತೈತೆ. ಆಮೇಲೆ ಭಯಕ್ಕೆ ಹೋಗ್ಬಿಟ್ರೆ ಕಮ್ಮಿ ಮತ್ತು ಅವ್ರ ಕಡೆ ಒರೆಸ್ಕೋಬೇಕಿತ್ತಲ್ಲ. ಬೇಡ, ನಮ್ಮ ಗಾಡಿ ನಾವೇ ಒರೆಸ್ಕೊಳ್ಳೋಣ ಅಷ್ಟೂರು. ನಾನು ಮರ್ತೋಗ್ಬಿಟ್ಟಿದ್ದೆಲ್ಲ ಅದಕ್ಕೆ. ನೋಡಿ ಅವಾಗ ಪಾಲಿಶ್ ಎಲ್ಲ ಹೋಯ್ತು ನೋಡಿ ಮೇಲ್ಗಡೆದು. ಹಾಂ ಏನು ಮಾಡ್ತೀವಿ ಮಾಡ್ಕೊ. ಬ್ರೇಕ್ ಟೈಟ್ ಮಾಡ್ಕೊಂಡು ನಿಂದು. ಬನ್ನಿ ಗೈಸ್, ಬಿಲ್ ಎಷ್ಟಾಗಿದೆ ನೋಡೋಣ. ತೊಗೊಂಡು ನಿನ್ನ ಬಟ್ಟೆ. ಬಿಲ್ ಏನೇನಾಗಿತ್ತು ಕತೆನ. ನಮ್ಮ ರ್ಯಾಪಿಡೋ ಮಾಡಬೇಕಲ್ಲ, ಅದಕ್ಕೆ ಹೆಲ್ಮೆಟ್ ತೊಗೊಂಬತ್ತು ಬಂದಿದ್ದೀನಿ ಅಮಿತನ ಜೊತೆ. ಅವ್ನು ಬ್ರೇಕ್ ಟೈಟ್ ಮಾಡೋಕ್ಕಾಗಲ್ಲ, ಗ್ಯಾರೇಜಲ್ಲಿ ಬಂದುಬಿಟ್ಟು ಟೈಟ್ ಮಾಡಿಸ್ತಾವನೆ. ಕೈಯಿಂದ ತಿರ್ಗಿಸಿದ್ರೆ ಆಯಿತು. ಇಲ್ಲ ನೋಡಿ ಆಂಜನೇಯ ಟೆಂಪಲ್ ಇರೋದು, ಆಂಜನೇಯಂದು ಮತ್ತು ಇದ್ರದ್ದು ಕೃಷ್ಣ ಟೆಂಪಲ್ ರೋಡು, ಕೃಷ್ಣ ದೇವಸ್ಥಾನ ಇರೋದು. ಅದ್ರ ಮುಂದೆನೇ ಗ್ಯಾರೇಜಲ್ಲಿ ARS ಬೈಕ್ ಸರ್ವಿಸಲ್ಲಿ ಬಿಟ್ಟಿರೋದು. ಅಣ್ಣ ಎಷ್ಟಾಯ್ತಣ್ಣ ಬಿಲ್ಲು? ಹಾಂ, ಪಾಲಿಷ್ ಮಾಡಬಾರ್ದಿತ್ತು. ನಾನು ಹೇಳೋದೇ ಮರ್ತು ಬಿಟ್ಟಿದ್ದೆ ಅನಿಸುತ್ತೆ. ಅದು ಪಾಲಿಷ್ ಮಾಡಿದ್ರೆ ಧೂಳು ಕುತ್ಕೊಂಡು ಬಿಡುತ್ತಲ್ಲ, ಅದಕ್ಕೆ. ಏನು ಹಾಕ್ಬೇಕಂತ ಹೇಳಿದನ? ಅದು ಸೈಡ್ದಾ? ಅದು ಹೋಗಿದೆ ಬಿಡಿ. ಹಾಂ, ಅದು ಥ್ರೆಡ್ಡಿಂಗ್ ಒಳಗಡೆ ಹೋಗ್ಬಿಟ್ಟೈತೆ. ಅದು ಫುಲ್ ಟೈಟ್ ಇದೆ ಪೂರ್ತಿ. ಅದು ಇದು ಥ್ರೆಡ್ಡಿಂಗ್ ಇದನ್ನ ಹೇಳ್ತಾರಲ್ಲ, ಈ ಬೋಲ್ಟ್ ಹೇಳ್ತವ್ರೆ. ಇದು ಬೋಲ್ಟ್ ಹೋಗ್ಬಿಟ್ಟು ತುಂಬ ದಿವಸ ಐತೆ, ಹಂಗೆ ಕುತ್ಕೊಂಡ್ಬಿಟ್ಟೈತೆ. ಅದು ಫುಲ್ ಪ್ಯಾಕ್ ಆಗಿಬಿಟ್ಟು ಹೊಟ್ಟೆ ಎಷ್ಟೈತೆ. ಮಧ್ಯಾಹ್ನ ಬಂದುಬಿಟ್ಟು ಅವಲಕ್ಕಿ ತಿಂದ್ಬಿಟ್ಟಿದ್ವಿ. ಕಟಿಂಗ್ ಮಾಡಿಸ್ಕೊಂಡು ನಾವು ಎಲ್ಲ. ಏನು ನೋಡಿ ಹಚ್ಕೊಳ್ಳೋಣ ಬಿಲ್ಲು.
ಚಿಕ್ಕ ಚಿಕ್ಕ ಇದು ಮಷಾನ ಏರ್ ಫಿಲ್ಟರ್ ಒಂದು, ಇದು ಇಂಜಿನ್ ಆಯಿಲ್, ಹಾಂ, ಏರ್ ಫಿಲ್ಟರ್ ಒಂದು, ಹಾಂ, ಮತ್ತು ಮೀಟ್ರದ್ದು ಕೇಬಲ್ ಒಂದು, ಹಾಂ. ವರ್ಮ್ ಒಂದು. ಯಾವುದು ವರ್ಮೂಲ್ ಅಂದರೆ? ಅದು ಏರ್ ಫಿಲ್ಟ್ರ್ ಇದು? ಹಾಂ 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 ಈ ಥರ ಆಗಿಬಿಟ್ಟೈತಾ? ಬಿಡಿ ಹೋಗಿದ್ ಬಿಡಿ. ಒರಿಜಿನಲ್ ಕಂಪ್ನಿದೇಶನ್. ಹೌದಾ? ಅದೊಂದು ಕೇಬಲ್ ಗೈಸ್, ಅದೊಂದು ಕೇಬಲು ಇದು ಇದ್ರದ್ದು ಹಾಕಿ. ಹೌದಾ? ಹಾಂ ಹಾಂ ಹಾಂ. ಟೋಟಲ್ 1560 ರೂಪಾಯಿ ಆಯ್ತಾ? ಏನಣ್ಣ 600 ಏನು 700 ರೂಪಾಯಿ ಹೇಳಿದ್ರಿ, 750 ರೂಪಾಯಿ ಮಾಡಿದ್ದೀರಾ? ಅದೇ ಸರ್ವಿಸಿಂಗು ಒಂಚೂರು ಹಚ್ಕೊಳ್ಳಿ. ನಾನು ನೋಡಿಬಿಟ್ಟು 750 ಹಾಕಿದ್ರಲ್ಲ, 700 ರೂಪಾಯಿ ಅಣ್ಣ ಎಂದಿದ್ದು. 700 ಎಷ್ಟು? 1100 ರೂಪಾಯಿ ಅಂದೆ. ಅದೇ ಆಯಿಲ್ ಸೇರಿ. ಹಾಂ ಹಾಂ, ಟೋಟಲ್ ಲೆಕ್ಕ ಮಾಡಿ. ಅಲ್ಲ ಲೆಕ್ಕ ಮಾಡಿ ಏನು ಬಿಡಿ, ನಾವೇನು ಆ ಥರ ಏನಿಲ್ಲ, ನೋಡಿ ಮಾಡ್ಕೊಳ್ಳಿ. ಮಾಮೂಲಿ ಜನರಲ್ ಬಾಡಿ ವಾಶ್ ಲೆಕ್ಕ ಆಗಿಬಿಟ್ಟು ಹೇಳಿದ್ದು. ಹಾಂ, ಡೀಸೆಲ್ ಎಷ್ಟು ಮಾಡಲಣ್ಣ? ಅದರಲ್ಲಿ ಏನು ನೋಡಿ ಅಣ್ಣ, 1 ವರ್ಷ ಆಯ್ಕಿರೋದು ಕರೆಕ್ಟ್ 1,500 ರೂಪಾಯಿ ಮಾಡ್ತೀನಿ ನೋಡಿ ಅಣ್ಣ. ಹಾಂ, ಎಷ್ಟು ಮಾಡ್ತೀರಾ? 1,500 ಮಾಡ್ತೀನಿ. 1550 ಏನು ಆಗಿದೆ? 50 70? 1560 ರೂಪಾಯಿ ಆಗೈತೆ. 500 ರೂಪಾಯಿ ಮಾಡ್ತೀನಿ ನೋಡಿ. ಆಗತ್ತಣ್ಣ, ಇರಲಿ ಅಣ್ಣ, ಏನೋ ನಾನು ದುಡ್ದು ಬಿಟ್ಟೆ ತಿನ್ನೋದಣ್ಣ. ನಾನು ಡೈಲಿ 20-30 ರೂಪಾಯಿ ಆರ್ಡ್ರಿಗೋಸ್ಕರ ನಾನು ಓಡಾಡೋದಣ್ಣ. ಕರೆಕ್ಟು ಅಣ್ಣ. ಮತ್ತೆ ಪಾಲಿಷ್ ಮಾಡ್ತಾವಣ್ಣ ಅಣ್ಣ, ಬಂದು ಪಾಲಿಷ್ ಮಾಡ್ತಾನೆ, ಒರೆಸ್ತಾ ಇರೋದು. ಹೌದಾ? ನಾನು ಒರೆಸಿದ ಯಾವುದು ಏರ್ ಫಿಲ್ಟ್ರಾ? ಸರಿ. ಹ್ಞೂ, ನೋಡಿ ಯಾವತ್ತು ಚೇಂಜ್ ಮಾಡಿದ್ನೋ ಗೊತ್ತಿಲ್ಲ, ಹೆಂಗೆ ಆಗಿಬಿಟ್ಟೈತೆ ಏರ್ ಫಿಲ್ಟ್ರು, ಫುಲ್ ಹೋಗಿಬಿಟ್ಟೈತೆ. ಸರಿನಾ, ಥ್ಯಾಂಕ್ಸ್ ಅಣ್ಣ. ಹೌದಾ? ಸರಿನಾ, ಥ್ಯಾಂಕ್ಸ್ ಅಣ್ಣ. ಬನ್ನಿ ಗೈಸ್, ಇವಾಗ ಡ್ಯೂಟಿ ಲಾಗಿನ್ ಆಗಿಬಿಡೋಣ. ಸರು ಎಷ್ಟು ಗಾಡಿ ಕಿಲೋಮೀಟ್ರ್ಸ್ ಎಷ್ಟಪ್ಪ ಆಗಿದೆ ಅಂದರೆ 35,792 ಕಿಲೋಮೀಟ್ರ್ ಆಗಿದೆ. ಗಾಡಿಯಲ್ಲಿ ಬೆಳಗ್ಗೆ ನಿನ್ನೆ ನೈಟಲ್ಲಿ ಪೆಟ್ರೋಲ್ ಹಾಕ್ಸಿದೆ, ರ್ಯಾಪಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವುದಾದ್ರು ಬೀಳುತ್ತೇನಂತ. ಹಾಗೆ ಓಲಾನು ಚೂರು ಹಾಗೆ ಓಪನ್ ಮಾಡ್ಕೊಂಡು ಬಿಡೋಣ. ಓಲಾ ಆಯಿತು. ಇವಾಗ ಊಬರು. ತುಂಬ ಥ್ಯಾಂಕ್ಸ್ ಊಬರ್ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ, ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೂ. ಗೋ ಆನ್ಲೈನು. ಜೈ ಆಂಜನೇಯ, ಓಂ ನಮಃ ಶಿವಾಯ. ನೋಡೋಣ. ಬ್ರೇಕ್ ಇನ್ನೂ ನನಗೆ ಬ್ರೇಕ್ ಒಂದು ಅರ್ಜೆಂಟ್ ಇದ್ದರೆ ಸಾಕು ನೋಡಿ. ಹಿಂದ್ಗಡೆ ಇನ್ನೂ ನಾನೇ ಕೈಯಿಂದ ಮಾಡ್ಕೋತೀನಿ ಬಿಡಿ ಅದೇನು. ಜೈ ಆಂಜನೇಯ. ನೋಡೋಣ ಎಲ್ಲಿ ಬೀಳುತ್ತೆ ಅಂತ. ಸಿಗ್ತೀನಿ. ಗೈಸ್, ಪಿಕಪ್ ಹತ್ರ ಬಂದಿದ್ದೀನಿ, ಇಲ್ಲೇ BL ಸರ್ಕಲಲ್ಲಿ. ಎಲ್ಲರೂ ಯಾರು ಗೊತ್ತು, ಕಸ್ಟಮರ್ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಬುಕ್ ಮಾಡಿದ್ದಾರೆ. ಕಾಲ್ ಮಾಡಿದ್ದೀನಿ, ಎಲ್ಲವರು ಯಾರು ಗೊತ್ತು. ಸರ್ ಎಲ್ಲಿದ್ದೀರಾ ಸರ್? ಅದೇ ಎಲ್ಲಿದ್ದೀರಾ? ಚೂರು ಈ ಕಡೆ ಬನ್ನಿ, ಮುಂದೆ ಈ ಕಡೆ ಬನ್ನಿ ಗೈಸು, ಪಿಕಪ್ ಮಾಡ್ಕೊಂಡು ಹೋಗೋಣ. ಅಣ್ಣ OTP ಹೇಳಿ. 63 ಬನ್ನಿ ಗೈದು. ಎಲ್ಲಿಂದ? ಯಶವಂತಪುರ. ರೈಲ್ವೆ ಸ್ಟೇಷನ್ ಅಣ್ಣ? ಹಾಂ, ಓಕೆ ಗೈಸ್. ಇಲ್ಲಿ ಮಧ್ಯಕರೆಯಲ್ಲಿ ಬಸ್ ಸ್ಟಾಪ್ ಕಡೆ ಹೋಗೋ ಕಡೆ, JP ಪಾರ್ಕು ಮತ್ತು ಬಸ್ ಸ್ಟಾಪ್ ಕಡೆ ಹೋಗೋ ಕಡೆ ಇಲ್ಲಿ ಎಷ್ಟು ಗಿಡಗಳಿದ್ದು ಗೊತ್ತಾ? ಒಂದು ಗಿಡನೂ ಇಟ್ಟಿಲ್ಲ ಗೈಸ್. ಮತ್ತು ದೊಡ್ಡದಾಗಿ ಗೌರ್ಮೆಂಟ್ ಬಸ್ಗಳ ಮೇಲೆ ಅಲ್ಲಿ ಇಲ್ಲಿ ಹಾಕಿರ್ತಾರೆ, ಕಾಡು ಬೆಳೆಸಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಏನೋ ಹಾಕಿರ್ತಾರಲ್ಲ. ಇಲ್ಲಿ ನೋಡಿದ್ರೆ ಫುಲ್ಲು ಗಿಡಗಳನ್ನ ಮಾತ್ರ ಕಡಿದ್ಬಿಟ್ಟವ್ರೆ. ನಮ್ಮ ಹುಡುಗರಿಗೆ ಎಲ್ಲರಿಗೂ ಗೊತ್ತು, ಮತ್ತಿಕರಲ್ಲಿ ಇರೋರು ನೋಡ್ರಿ. ಇವಾಗ ಮತ್ತೆ ಚಿಗುರ್ತಾ ಐತೆ, ಕೆಳಗಡೆಯಿಂದನೇ ಕಡಿದ್ಬಿಟ್ಟವ್ರು. ಆಲ್ಮೋಸ್ಟ್ ಎಷ್ಟು ಸಕ್ಕದಾಗ ಕಾಣ್ತಿತ್ತು, 1 ಕಿಲೋಮೀಟ್ರ್ ಅಂದರೆ ಡಬಲ್ ರೋಡಲ್ಲಿ ಸೈಕಾಯಿ ಕಾಣ್ತಾ ಇತ್ತು. ಇವಾಗ ನೋಡಿದ್ರೆ ಬರೇ ಪೋಸ್ಟರ್ಗಳು, ಅವರು MLA ಪೋಸ್ಟ್ರು, ಇವ್ರು MLA ಪೋಸ್ಟ್ರು, ಲೈಟ್ ಕಂಬದ ಮೇಲೆ ಎಲ್ಲ ಅವೇ ಕಾಣ್ತವೆ. ಒಂದು ಮರನೇ ಕಾಣಲ್ಲ, ಮರದ ಮೇಲೆ ಹಚ್ಚಕ್ಕಾಗಲ್ವಲ್ಲ, ಅದಕ್ಕೆ ನೋಡ್ರಿ ಏನು ಸಖತ್ ಒಂಥರ ಅನಿಸ್ಬಿಡುತ್ತೆ ಇಲ್ಲಿ ಬಂದರೆ. ಮುಂಚೆ ಏನೋ ಸಖತ್ತಾಗಿತ್ತು, ಆ ಗಿಡಗಳು, ಆ ನೆರಳು, ಆ ಗಾಳಿ. ಇವಾಗ ಏನೂ ಇಲ್ಲ ಗೈಸ್. ಮೊದಲಿಂದ 50 ರೂಪಾಯಿ ಬಿದ್ದಿತ್ತು, ಡ್ರಾಪ್ ಮಾಡಿದ್ದೀನಿ 50 ಕ್ಯಾಶ್ ಕಲೆಕ್ಟು. ಓಕೆ ಅಣ್ಣ, ಥ್ಯಾಂಕ್ಸ್. ಬನ್ನಿ ಗೈಸು, ಮತ್ತೆ ಇಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ. ಹಾಗೆ ಊಬರ್ ಓಪನ್ ಮಾಡ್ಕೊತೀನಿ, ಯಾವುದು ಬೀಳುತ್ತೆ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಪಿಕಪ್ ಮಾಡೋಕ್ಕೇನು ಹೋಗಲ್ಲ, ಆ ಕಡೆಯಿಂದ ಹಂಗೆ ಬಸ್ ಸ್ಟಾಪ್ ಕಡೆ ಹೋಗಿಬಿಡ್ತೀನಿ. ಮತ್ತೆಲ್ಲರೂ ಸುತ್ತಾಡ್ಕೊಂಡು JP ಪಾರ್ಕ್ ಕಡೆ ಮತ್ತೆ ಹೋಗ್ಬೇಕಾಗತ್ತಲ್ಲ, ಅದಕ್ಕೆ. ಏನು ಇದು ರ್ಯಾಪಿಡೋದಲ್ಲಿ ಬೀಳ್ತಾನೇ ಇಲ್ಲ. ಲಾಗಿನ್ ಆದರೂ ಇದೀನಿ, ಆದರೆ ಒಂದು ಬೀಳ್ತಾನೇ ಇಲ್ಲ.
ಯಾಕಂತ ಗೊತ್ತಾಗ್ತಲ್ಲ. ಹಾಂ, ಏನಾಗಿದೆ ರ್ಯಾಪಿಡೋಗೆ ಜನ ಆರ್ಡ್ರು ಇದನ್ನು ಮಾಡ್ತಲ್ಲ ಬೈಕ್ ಟ್ಯಾಕ್ಸಿ, ಯಾರಿಗೂ ಗೊತ್ತು. ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತವ್ರೆ ಸಂಜೆ. ನಾವು ಒಂದು ಟೈಮಲ್ಲಿ ಆಡ್ತಿದ್ದು. ಇವಾಗ ಏನೂ ಇಲ್ಲ ಗೈಸ್, ದುಡಿಬೇಕು, ರೊಕ್ಕ ರೊಕ್ಕ ರೊಕ್ಕ, ಎಟ್ಟು ಬೇಕಲ್ಲೇ ರೊಕ್ಕ ನನ್ನ ಬ್ಯಾಡ್ ಬಿಡು ಸಾಂಗ್ ಅದು. ಯಾವುದು ಬಿತ್ತು 184 ಮಾರುತಿ MS ನಗರ್ ಪೋಸ್ಟ್ 184. 3-4 ಕಿಲೋಮೀಟ್ರ್ ಪಿಕಪ್ ಹೇಳಿದ್ರೆ ಯಾವನು ನಮಗೆ ಹೋಗ್ತಾನೆ. 1 ಕಿಲೋಮೀಟ್ರ್ ಹೋಗೋದ್ರೆ ಹೆಚ್ಚಿಂದು. ಏನಿದೆ ಗೊತ್ತಾ ಗೈಸ್, ನೋಡಿ ಸಖತ್ತಾಗಿದೆ. ರೆವಲ್ಯೂಷನ್ ಇನ್ನು ಮುಂದೆ ಇರೋದು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಐತೆ. ಒಳಗಡೆಯಿಂದ ಹೋಗ್ತಾಯಿದ್ದೀನಿ ಈ ಸೈಡಿಂದ. ಬನ್ನಿ ಸಿಗ್ತೀನಿ ಗಾಯ್ಸ್. ಅಂತ ಸ್ಪೀಡಾಮೀಟ್ರ್ ವರ್ಕ್ ಆಗ್ತಾಯಿದೆ. ಡನ್. ಮತ್ತು ಕಿಲೋಮೀಟರ್ಸ್ ಎಲ್ಲ ನೋಡೋಣ. ನೋಡ್ರಿ ಎಷ್ಟು ಚಂದ ಅಲ್ವ ಸಂಜೆ ಬೆಂಗಳೂರು ಸಿಟಿ ನೋಡೋಕ್ಕೆ. ಅದು ಬ್ರಿಡ್ಜ್ ಮೇಲೆ ಹತ್ತಿದ್ರೆ ಮಾತ್ರ ಮುಗ್ದಾಯಿತು. ಇವಾಗ ಎಲ್ಲಿ ವಿಜಯನಗರ ಮುಂದೆ ಬಸವೇಶ್ವರ ನಗರ ಹತ್ರ ಡ್ರಾಪ್ ಇರೋದು. ಎತ್ಕೊಂಡಿದ್ದೀನಿ ಒಂದು ಲೋಕಲ್ಲು, ಆಗ ಯಶವಂತಪುರದಿಂದನೇ ಎತ್ಕೊಂಡಿದ್ದೀನಿ. ಇದು ಯಾವುದೋ ರ್ಯಾಪಿಡೋದಲ್ಲಿ ಬೀಳ್ತೈತೆ, ರ್ಯಾಪಿಡೋನೇ ಆಫ್ ಮಾಡಿಲ್ಲ, ಹಾಗೆ ಇಟ್ಕೊಂಡು ಬಿಟ್ಟಿದ್ದೀನಿ. ಬನ್ನಿ ಗೈಸು, ಏನು ಸಕ್ಕತ್ತಾಗಿ ಕಾಣುತ್ತೆ ಗೊತ್ತಾ. ಹಾ ಸ್ವರ್ಗ. ಉಗಳ್ಬೇಡ, ನಾ ಮುಂದೆ ನಮ್ಮ ಮೈ ಮೇಲೆಗಡೆ ಬಂದುಬಿಡುತ್ತೆ. ಬನ್ನಿ ಗೈಸ್, ಎಷ್ಟು ರೂಪಾಯಿ ಆಗುತ್ತೆ? ಆಲ್ಮೋಸ್ಟ್ ಒಂದು 8-9 ಗಂಟೆವರೆಗೆ ಅಷ್ಟೇ ಮಾಡೋದು. ನೋಡೋಣ. ಮೆಜೆಸ್ಟಿಕ್ ಬೀಳ್ತೈತೆ. ಇಲ್ಲಿಂದ ಮೆಜೆಸ್ಟಿಕ್ ಬರೀ 3 ಕಿಲೋಮೀಟ್ರ್ ರಾಜಾಜಿನಗರಿಂದ. ನನಗೆ 3 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ. ಇದು ಡ್ರಾಪ್ ಮಾಡಿ ಮತ್ತೆ ಸಿಗ್ತೀನಿ ನಂತರ. ಆಮೇಲೆ ಗೈಸ್ ಇಲ್ಲಿ ನೋಡಿ, TT ಮೇಲೆ ಏನು ಬರ್ದವನೆ, ದುಡಿದು ತಿನ್ನೋವನು ದೇವರ ಮಗ, ಬಡಿದು ತಿನ್ನೋವನು ಬೇವರ್ಸಿ ಮಗ. ಏನು ಸೈಕಾಗಿ ಹಾಕ್ಬಿಟ್ಟವನ TT ಗಾಡಿ. ನಾವು ಸೂಪರ್ ಬಾಯ್. ಅಣ್ಣ ಲೈನ್ ಸಕ್ಕತ್ತಾಗಿ ಹಾಕಿದೆಯಾ? ಏನಣ್ಣ ಇವೆಲ್ಲ ಎಲ್ಲೆಲ್ಲಿ ಬರ್ತಾವೆ ನಿಮಗೆಲ್ಲ ಅಂತೀರಿ? ಸಖತ್ತಣ್ಣ. ಹೌದಾ, ಸರಿ ಅಣ್ಣ. ಗೈಸ್ ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ ಒಂದು. ಸರ್ ರ್ಯಾಪಿಡೋ ಬುಕ್ ಮಾಡಿದ್ರಾ? OTP ಹೇಳಿ. 5954. ಹಾಂ, 5954. ಓಕೆ, ಕೂತ್ಕೊಳ್ಳಿ. ಎಲ್ಲಿಗೆ ಸರ್ ಡ್ರಾಪು? ಟಿ ದಾಸರಳ್ಳಿ ಪೈಪ್ಲೈನ್ ರೋಡ್ ಅಲ್ವಾ ಸರ್ ಇದು? ಓಕೆನಾ, ಕೂತ್ಕೊಳ್ಳಿ. ಹೌದಾ? ಬನ್ನಿಗ ಇದು ಡ್ರಾಪ್ ಮಾಡಿಬಿಡೋಣ. ಕಾರ್ ಹಿಡ್ಕೊಂಡು ಬೈಕಲ್ಲಿ ಬಂದ್ರೆ 152. ಹಾಂ, ಹೌದಾ? ನಿಮ್ಮದೇ ನಡೀತಾ ಇರೋದ ಪೂಜೆ? ಹೋ ಆಯ್ತು ನೋಡಿ. 152. ಹಾಂ, ಹೆಲ್ಮೆಟ್ ಕೊಡಿ ಹಾಗೆ. ಓಕೆ. ಯಾಕಂದ್ರೆ ಒಂದು ಸರಿ ಮೊನ್ನೆ ಹಿಂಗೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಕಸ್ಟಮರ್ಗೆ, ತೊಗೊಂಡು ಹೋಗ್ಬಿಟ್ಟವ್ರೆ, ಅದಕ್ಕೆ. ಸರಿ ಅಣ್ಣ, ಥ್ಯಾಂಕ್ ಯು. ಒಬ್ಬೊಬ್ರು ಕಸ್ಟಮರ್ ಒಳ್ಳೆಯವ್ರು ಸಿಕ್ಬಿಡ್ತಾರೆ ನೋಡಿ. ಮೊನ್ನೆನೂ ಸಿಕ್ಕಿದ್ರು, ಟೀಗೆ ಎಲ್ಲ ಕುಡಿಸಿದ್ರು, ಟೀ ಬಿಸ್ಕಿಟ್ಟು ಅದು ಇದು ಅಂದ್ಕೊಂಡು. ಇವ್ರು ಸರ್ ಟೀ ಕುಡಿಸಿದ್ರು. ಅವರು ಡ್ರೈವರ್ಸ್ ಅಂತೆ. ನೋಡಿ ಏನು ಮಾಡ್ತೀರಾ, ಈ ಥರ ಟೀಗೆ ಕೊಡಿಸ್ತಾರೆ. ಇವಾಗ ಎಲ್ಲಿಯಪ್ಪ ಇದ್ದೀನಿ ಅಂದರೆ ಪೈಪ್ಲೈನ್ ರೋಡಲ್ಲಿ ಇದ್ದೀನಿ, ಟಿ ದಾಸರಳ್ಳಿಲಿ. ನೋಡೋಣ ಮತ್ತೆ ಇಲ್ಲಿಂದ ಯಾವ್ದಾದ್ರು ಕೊಡ್ತಾನೆ ಅಂತ ಅಂದ್ಕೊಂಡು ವಿದ್ಯಾರಣ್ಯಪುರ ಕೊಟ್ಟರೆ ಮನೆ ಕಡೆ ಹೋಗಿಬಿಡ್ತೇನೆ. ಹೆಂಗೋ ಆರಾಮಾಗಿ ಇಷ್ಟೇ ಸಾಕು ಅಂದ್ಕೊಂಡು ಇರಿ, ಲಾಸ್ಟಲ್ಲಿ ಸಿಗ್ತೀನಿ ಗೈಸ್. ಇಲ್ಲ ನಮ್ಮ ಏರಿಯಾದಲ್ಲಿ ಇದ್ದೀನಿ. ಇವಾಗ ಆರ್ಡ್ರ್ ಎಷ್ಟಪ್ಪ ಹೊಡೆದಿದ್ದೀನಿ ಅಂದರೆ ಇರಿ ತೋರಿಸ್ತೀನಿ. 352 ರೂಪಾಯಿ ಯಾವುದು ರ್ಯಾಪಿಡೋದಲ್ಲಿ, ಪ್ಲಸ್ಸು ಓಲಾದಲ್ಲಿ ಎಷ್ಟಾಗಿತ್ತಂದರೆ 59 ರೂಪಾಯಿ, ಮತ್ತು ಊಬರಲ್ಲಿ 44 ರೂಪಾಯಿ. 455 ರೂಪಾಯಿ ಆಗಿದೆ. ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿದೆ ಅಂತ ಫೋಟೋ ಹೊಡ್ಕೊಂಡಿದ್ದೆ ಬೆಳಗ್ಗೆ ಅಂತೀನಿ, ಸಂಜೆ 35,792. 35,792. ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 35,830. 35,830. 38 ಕಿಲೋಮೀಟ್ರಾ? ಪರವಾಗಿಲ್ಲಲ್ಲ, ಚೆನ್ನಾಗಾಗಿದೆ. 38 ಕಿಲೋಮೀಟ್ರಿಗೆ ಒಂದು 100 ಚಿಲ್ಲರೆ ಆಗಿದೆ ಗೈಸು, ಪರವಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಗಾಡಿ ಸರ್ವಿಸಿಂಗ್ ಎಲ್ಲ ಮಾಡಿಸಿದೆ. ಟೈಮಿಂಗ್ಸು 8-12 ಗಂಟೆ ಆಗಿದೆ. ಮನೆ ಹತ್ರ ಇದ್ನಲ್ಲ, ಇಲ್ಲಿ ಅಯ್ಯಪ್ಪ ಸ್ವಾಮಿ ಜಳ ಕ್ರಾಸ್ ಹತ್ರ ಬಿಟ್ಟಿದ್ದೆ. ಅಲ್ಲಿಂದ ಯಾವ್ದಾದ್ರು ಕೊಡ್ತಾನೆ ಅಂತ ಅಂದ್ಕೊಂಡು ಬರ್ತಾಯಿದ್ದೆ, ಯಾವುದೂ ಕೊಡಲಿಲ್ಲ ನಮ್ಮ ಬೇರೆ ಕಡೆ. ಅದಕ್ಕೆ ಡ್ಯೂಟಿನೇ ಆಫ್ ಮಾಡಿಬಿಟ್ಟೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗಾಯ್ಸ್. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.